ದೇವಾಲಯದ ಕಳಸದ ಮೇಲೆ ಧ್ವಜಾರೋಹಣವನ್ನ ಮತ್ತು ಪುಷ್ಪಾರೋಹಣವನ್ನು ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಪರಮ ಪೂಜೆ ಜಗದ್ಗುರು ಜೊತೆಲಿ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ ದಾಸರು ಒಂದ್ ಕಡೆ ಹೇಳ್ತಾರೆ. ಬಹುಶಃ ಕನ್ನಡ ನಾಡು ಇಡೀ ದೇಶದಲ್ಲಿ ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಈ ಕನ್ನಡ ನಾಡು ಮತ್ತು ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ನಾಡಿನಲ್ಲಿರ್ತಕ್ಕಂಥ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು ಅನ್ನೋದನ್ನೇ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಹಿರಿಯರು ಮಾತನಾಡ್ತಾ ಸದ್ಗುರು ಯಲ್ಲಾಲಿಂಗ ಮಹಾಪ್ರಭುಗಳವರ ಮಹಿಮೆಯನ್ನ, ಹಿಂದಿನ ಪರಮ ಪೂಜ್ಯರ ಬಗ್ಗೆ, ಅದೇ ರೀತಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮೆಲ್ಲರ ಜೊತೆ ನಾನು ಕೂಡ ಕೇಳುವಂತಾಯಿತು. ಅನ್ನ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮುಖೇನ ಬಹುಶಃ ಈ ಭಾಗದಲ್ಲಿ ಒಂದು ರೀತಿ ನಡೆದಾಡುವ ದೇವರು ಅಂತ ನಾವೆಲ್ಲರೂ ಕೂಡ ಆರಾಧಿಸಿ ಪೂಜಿಸಿ ನಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳವರು ಈ ಮಠಕ್ಕೆ ಆಸರೆಯನ್ನು ಹುಡುಕೊಂಡು ಬಂದು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲದವರು ಇರ್ಬೋದು, ಯಾರೇ ಬಂದರೂ ಸಹ ಅವನು ಯಾರು ಯಾವ ಜಾತಿ ಅಂತ ಹೇಳಿ ಲೆಕ್ಕಿಸದೆ ಇವನಾರವ ಎನ್ನದೆ ಇವ ನಮ್ಮವ ಅಂತಕ್ಕಂಥ ಅಣ್ಣ ಬಸವಣ್ಣನವರ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಕ್ರಾಂತಿಯನ್ನ 21ನೇ ಶತಮಾನದಲ್ಲಿ ಇವತ್ತು ನನಸು ಮಾಡ್ತಕ್ಕಂಥ ಪುಣ್ಯದ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕಾರಣಕ್ಕಾಗಿನೇ ಬಹುಶಃ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು, ಜಾತ್ರೆನಲ್ಲಿ 3 ದಿನಗಳ ಕಾಲದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನನಗೇನಾದ್ರು ಆಶ್ಚರ್ಯ ತರ್ತಕ್ಕಂಥ ಸಂಗತಿ ಅಂತ ನನಗೇನು ಅನ್ಸೋದಿಲ್ಲ. ಅಂದ್ರೆ ಆ ರೀತಿ ಸಮಾಜಮುಖಿಯಾಗಿ ಇವತ್ತು ಈ ಪೂಜ್ಯ ಕ್ಷೇತ್ರ ಪರಮ ಪೂಜ್ಯ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಯಾವ್ದು ಲಕ್ಷ್ಯ, ಇವತ್ತು ಯಾವುದು ಕೂಡ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರಿಗೆ ಮತ್ತು ಶಶಿಕಾಂತ್ ಗುರೂಜಿ ಅವರಿಗೆ ನಾನು, ಅದೇ ರೀತಿ ನಮ್ಮ ಕುರ್ಚಿ ರಾಜು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಪಡ್ತೇನೆ. ನಮ್ಮ ಸುಭಾಷ್ ಪಾಟೀಲ್ ಅವರು ಕೂಡ ಇದ್ದಾರೆ. ಬಹುಶಃ ಕಳೆದ ತಿಂಗಳು ಏನು ಗುರುಲಾಪುರ ಕ್ರಾಸ್ ನಲ್ಲಿ ಈ ಭಾಗದ ರೈತರು, ಕಬ್ಬು ಬೆಳೆಗಾರರು, ರೈತ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಳದೆ ಹೋಗಿದ್ದಿದ್ರೆ ನಾನು ಅವತ್ತು ಬಂದು ಈ ಭಾಗದಲ್ಲಿ ಕಬ್ಬು ಬೆಳೆಗಾರರಿಗೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ನನ್ನ ಸೌಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನನ್ನ 50 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ತಯಾರಾಗಿ ಕೂತಿದ್ರು ಕಾರ್ಯಕರ್ತರು. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆಗಳಿಂದ ಕಾರ್ಯಕರ್ತರು ಬಂದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಬಂದಿದ್ರು. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದದಿಂದ ಆ ಗುರುಲಾಪುರದ ಕ್ರಾಸ್ ನಲ್ಲಿ ಏನು ರೈತರು ಹೋರಾಟವನ್ನು ಮಾಡ್ತಾ ಇದ್ರು ಅಂತ ಕಬ್ಬು ಬೆಳೆಗಾರರ ಜೊತೆ ನನ್ನ ಜನ್ಮದಿನವನ್ನು ಆಚರಣೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಮರೆಯಲಾದಂತಹ ಕ್ಷಮ ಅಂತ ಹೇಳಲಿಕ್ಕೆ ಬರ್ತೇನೆ. ಪೂಜ್ಯ ತಂದೆ
ಕರ್ನಾಟಕದ ಜನರಲ್ಲಿ ಬಡತನ ಇರ್ಬೋದು, ಹೃದಯ ಶ್ರೀಮಂತಿಕೆಗೆ ಯಾವುದು ಕೊರತೆ ಇಲ್ಲ ಅನ್ನೋ ಮಾತನ್ನ ಪೂಜ್ಯ ತಂದೆಯವರು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ. ನಮ್ಮ ಅನೇಕ ನಮ್ಮ ಶಾಸಕ ಶಶಿಕಲಾ ಅಕ್ಕ ಜೊಲ್ಲೆ ಅವರು ಕೂಡ ವ್ಯಕ್ತಗಳಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಒಬ್ಬ ರಾಜಕಾರಣಿಗಳಷ್ಟೇ ಅಲ್ಲ, ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ರೈತ ನಾಯಕ, ಒಬ್ಬ ಹೋರಾಟಗಾರರು. ನಾನು ಯಡಿಯೂರಪ್ಪನ ತಂದೆಯವರಿಗೆ ನಾಳೆ ದಿನ ಹೊತ್ತು ಮುಗುಳ್ಕೋಡ್ ಮಠಕ್ಕೆ ಹೋಗ್ತಾ ಇದ್ದೇನೆ, ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಅಂತ ಬಹಳ ಸಂತೋಷನ ಪಟ್ಟರು. ಅಂತ ಪರಮಪೂಜ್ಯ ಸ್ವಾಮೀಜಿಗಳ ಒಂದು ದರ್ಶನ ಪಡೆದುಕೋ, ಅವರ ಆಶೀರ್ವಾದನ ಪಡೆದುಕೋ ಅನ್ನುವ ಮಾತನ್ನ ಪೂಜೆ ತಂದವರು ಕೂಡ ಹೇಳಿದರು. ಇವತ್ತು ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ಯಾವುದೇ ಸರ್ಕಾರಗಳು ಕೂಡ ಈ ಪ್ರಮಾಣದಲ್ಲಿ ಇವತ್ತು ನಮ್ಮ ಬಡವರಿಗೆ, ರೈತರ ನೆರವಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರೈತರಿಗೂ ಕೂಡ ಒಂದು ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸ ಪರಮಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವುದಕ್ಕೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಆಧುನಿಕ ಯುಗದಲ್ಲಿ ಮನುಷ್ಯನ ಮತ್ತೆ ಹೊತ್ತು ಮನುಷ್ಯನ ಮತ್ತೆ ಒಂದು ಕೊಂಡಿ ಹೊತ್ತು ಕಳಚಿ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ತಾನು ಮನುಷ್ಯನೆಲ್ಲ ಒಂದು ರೀತಿ ಮೃಗನಂತೆ ವರ್ತಿಸ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯನ್ನು ನಾವು ಪರಮಪೂಜ್ಯ ಜಗದ್ಗುರುಗಳಿಗೆ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಗಿದ್ರೆ ಬಂದಂತ ಎಲ್ಲ ಸತ್ವರಿಗೆ ಎಲ್ಲರೂ ಕೂಡ ಕುರ್ಚಿನೇ ಆಸನದ ವ್ಯವಸ್ಥೆ ಆಗಲೇಬೇಕಾಗಿತ್ತು. ಆಸನದ ವ್ಯವಸ್ಥೆ ಹಾಕಿದ್ರು ಸಹ 2-3-4 ತಾಸು ಇಷ್ಟೋ ತನಕ ಮಾತನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊಂದು ಸಮಾಧಾನದ ಕೂತಿದ್ದೀರಿ ಅಂತ ಹೇಳಿದ್ರೆ ಪರಮಪೂಜ್ಯ ಜಗದ್ಗುರು ತಾವಿಟ್ಟಿರ್ತಕ್ಕಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಒಂದು ವಿಶ್ವಾಸವನ್ನು ಇವತ್ತು ತೋರಿಸ್ತಾ ಇದೆ. ನಾನು ಇಷ್ಟೇ ಸಂದರ್ಭ ಹೇಳ್ತಕ್ಕಂಥದ್ದು, ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ನಮ್ಮ ತಾಯಂದಿರು, ಹಿರಿಯರು, ನಮ್ಮ ಮನೆಯಲ್ಲಿ ನಮಗೆ ಒಂದು ತುತ್ತು ಅನ್ನದ ಗಂಜಿ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಎತ್ತಂತ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ತಾವು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಪರಮಪೂಜ್ಯ ಸ್ವಾಮೀಜಿಗಳು ಜಗದ್ಗುರುಗಳ ಸಮ್ಮುಖದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇನೆ, ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇವತ್ತು ಉತ್ತಮ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ನಮ್ಮ ತಂದೆ ತಾಯಂದರು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾರತ ಭೂಮಿಯಲ್ಲಿ 2 ಅಕ್ಷರದ ಪದಗಳಿಗೆ ನಾವು ಹೆಚ್ಚು ಗೌರವವನ್ನು ಕೊಡ್ತೇವೆ. ತಂದೆ, ತಾಯಿ ಮತ್ತೆ ಗುರು. ತಂದೆ ತಾಯಿಗೆ ಎಷ್ಟು ಗೌರವನ ಕೊಡ್ತೀವೋ ಅದೇ ಗೌರವನ ನಾವು ಗುರುಗಳಿಗೂ ಕೂಡ ನೀಡುವಂಥದ್ದು. ಅಂತ ಗುರುಗಳ ಆಶೀರ್ವಾದದಿಂದ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ, ಸದ್ಮಾರ್ಗದಲ್ಲಿ ಚಲಿಸುವ ಮುಖೇನ ಜಾತಿ, ಮತ, ಪಂಥ, ನಾನು ಹೇಳ್ತೇನೆ, ಇವತ್ತು ಜಾತಿ ಅಂತಕ್ಕಂಥದ್ದು ಇರುವಂಥದ್ದು ಕೇವಲ ರಾಜಕಾರಣಿಗಳಲ್ಲಿ ಮಾತ್ರ. ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಯಾವತ್ತೂ ಕೂಡ ಯಾವುದು ಜಾತಿ ಅಂತ ನೋಡೋದಿಲ್ಲ, ಬಡವ ತಾನು ಯಾವ ಜಾತಿ ಅಂತೇಳಿ ಯಾವತ್ತೂ ಕೂಡ ನೋಡೋದಿಲ್ಲ. ಜಾತಿ ಅಂತಕ್ಕಂಥ ವಿಷ ಇವತ್ತು ಯಾರ್ದಾದ್ರು ತಲೆಯಲ್ಲಿ ಇದೆ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಮಾತ್ರ. ಹಾಗಾಗಿ ಇವತ್ತು ನಾವು ಮಠಕ್ಕೆ ನಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಂತ ಹೇಳ್ದೇನೆ ನಾವೆಲ್ಲರೂ ಸಹ ಮನುಷ್ಯ ಜಾತಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಒಂದೇ ಒಂದು ಮಾತನ್ನು ಮುಗಿಸ್ತೇನೆ. ಈಗ ಒಬ್ಬ ದಾರಿ ಒಬ್ಬ ಸ್ಮಶಾನದಿಂದ ಹೋಗ್ತಾ ಇರ್ತಾನೆ. ಸ್ಮಶಾನದ ಮುಂದೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಶವಗಾರ ಕೂತಿರ್ತಾನಂತೆ. ಆ ದಾರಿ ಹೋಗ ಶವಗಾರನ ಬಳಿ ಹೋಗ್ತಾನೆ. ಅವ್ನು ಕೇಳ್ತಾನೆ, ಅಲ್ಲೇ ಶವಗಾರ, ದಿನನಿತ್ಯ ಶವಗಳನ್ನ ನೋಡ್ತಿಲ್ಲ, ನಿನಗೆ ಭಯ ಆಗೋದಿಲ್ವಾ ಅಂತ ಕೇಳ್ತಾನೆ ಶವಗಾರನಲ್ಲಿ. ಆ ದಾರಿ ಹೋಗನ ಪ್ರಶ್ನೆಗೆ ಶವಗಾರ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾನೆ. ಆ ಶವಗಾರ ಹೇಳ್ತಾನೆ ಅಂತ ದಾರಿ ಹೋಗನಿಗೆ, ಇಲ್ಲ ಕಣೆಯ,
ನನಗೆ ಶವಗಳನ್ನು ನೋಡಿದಾಗ ನನಗೆ ಭಯ ಆಗೋದಿಲ್ಲ. ಕಾರಣ ಆ ಶವದ ಮುಖದಲ್ಲಿ ಇವತ್ತು ನೆಮ್ಮದಿನ ಕಾಣ್ತೇನೆ, ಸಂತೋಷವನ್ನ ಕಾಣ್ತೇನೆ, ಆತ್ಮತೃಪ್ತಿಯನ್ನ ಕಾಣ್ತೇನೆ. ಆದ್ರೆ ಬದುಕಿರ್ತಕ್ಕಂಥ ಮನುಷ್ಯನ ಮುಖವನ್ನು ನೋಡೋದಕ್ಕೆ ನನಗೆ ಭಯ ಆಗುತ್ತೆ. ಕಾರಣ ಅಂತ ಹೇಳಿದ್ರೆ ಆ ಮನುಷ್ಯನ ಮುಖದಲ್ಲಿ ಇವತ್ತು ಅಸೂಯೆ ಕಾಣ್ತಾ ಇದೆ, ಆಕ್ರೋಶ ಕಾಣ್ತಾ ಇದೆ, ಅಸಮಾಧಾನ ಕಾಣ್ತಾ ಇದೆ. ಹಾಗಾಗಿ ಬದುಕಿರ್ತಕ್ಕಂಥ ಮನುಷ್ಯನನ್ನ ನೋಡೋ ಬದಲು ಆ ಶವನ ಮುಖ ನೋಡಿದಾಗ ನನಗೂ ಕೂಡ ಆತ್ಮತೃಪ್ತಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾನಂತೆ. ಹಾಗಾಗಿ ಬಂದೊಳ್ಳೆ ಇರ್ತಕ್ಕಂಥ ಎಲ್ಲ ಸದ್ಭಕ್ತ ನಿಷ್ಠೆಗಳಂತೆ ಮಾಡ್ತಕ್ಕಂಥದ್ದು ಮನುಷ್ಯ ಧರ್ಮ ಶ್ರೇಷ್ಠ ಧರ್ಮ ಅನ್ನುವ ಶ್ರೇಷ್ಠ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯ ಮೇಲೆ ತಂದಿರ್ತಕ್ಕಂಥ ನಾವೆಲ್ಲ ಮಂತ್ರಿಯಾಗಿ ಬಂದವರಿಗೆ ಮುಖ್ಯಮಂತ್ರಿ ನೋಡಿದ ಮಠ, ಮುಖ್ಯಮಂತ್ರಿ ಆಗಿ ದೇವೇಗೌಡರು ಈ ವೇದಿಕೆಗೆ ಬಂದಾಗ ಈಗ ಹೆಂಗೆ ನಮ್ಮ ವಿಜೇಂದ್ರ ಅವರು ಕಿರೀಟ ಧಾರಣೆ ಮಾಡಿದ್ರು, ಆಗಿನ ಸಂದರ್ಭದಲ್ಲಿ ದೇವೇಗೌಡರು ಪೂಜ್ಯರಿಗೆ ಕಿರೀಟ ಧಾರಣೆಯನ್ನ ಮಾಡಿದ್ರು. ಮಾಡಿದಾಗ ಸಿದ್ದರಾಮ ಶಿವಾಗಿ ಹೇಳಿದ್ರು, ಇಲ್ಲ ದೇವೇಗೌಡ್ರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ಮೆಟ್ಲ ಮೇಲೆ ಹೋಗ್ತೀವಿ ಅಂತ ಹೇಳಿದ್ರು. ಅಕ್ಷರೇ ಅದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನನೇ ದೊಡ್ಡ ಸ್ಥಾನ. ಇದನ್ನು ಬಿಟ್ಟು ಏನೇನೋ ಇನ್ನೊಂದು ಮೆಟ್ಲ ಮೇಲೆ ಹೋಗೋದಂದ್ರೆ ಭಾಳ ಮಾಡಿ ಈ ಅವಧಿ ಮುಗಿದ ನಂತರ ರಾಜ್ಯಪಾಲ ಆಗ್ಬೋದು ಅಂತ. ಅವರ ದೈವ ಗುರುಗಳ ಆಶೀರ್ವಾದ, ಅವರ ಸಂಕಲ್ಪ. ಮುಂದೆ ಕೆಲವು ದಿವಸಗಳಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಬೇಕು ಅಂತವ್ರೆ ಬರಬೇಕು ಒಪ್ಪುವಂತ ಕೂಡಿಸ್ಕೊಳ್ಳುವಂತ ವೇದಿಕೆ ಇದಲ್ಲ. ಈ ವೇದಿಕೆ ಯಾರು ಹತ್ತಬೇಕು? ಈ ವರ್ಷ ಪುಣ್ಯಸ್ಮರಣೋತ್ಸವಕ್ಕೆ, ಮುಂದಿನ ವರ್ಷ ಯಾರು ಹತ್ತಬೇಕು? ಇವೆಲ್ಲರೂ ಕೂಡ ಒಳಗೆ ಕುಂತಿರುವಂತ ಎಲ್ಲಾ ಲಿಂಗನ ಸಂಕಲ್ಪದಿಂದ ಈ ವೇದಿಕೆಯನ್ನ ಎಲ್ಲ ಹತ್ತಾರೆ. ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಈ ವೇದಿಕೆಗಿದೆ. ಎಲ್ಲರೂ ಬರ್ಬೋದು, ಎಲ್ಲರೂ ಬರ್ರಿ ಅಂತ ಆಹ್ವಾನವನ್ನು ನಾವು ಮಾಡಿದ್ರು ಕೂಡ ಗುರುಗಳ ಸಂಕಲ್ಪ ಏನಾಗಿದೆ ಅಂತವ್ರು ಮಾತ್ರ ಈ ವೇದಿಕೆಯನ್ನು ಹತ್ತಕ್ಕಂತ ಒಂದು ಯೋಗ ಅವಕಾಶ ಸಂದರ್ಭವನ್ನ ಬರ್ತಾರೆ. ದಿವಸ ಏನೇನು ನಿಮಗೆ ಪ್ರಮೋಷನ್ ಆಗ್ತಾವ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಪ್ರಮೋಷನ್ ಅಂದ್ರೆ ಬಡ್ತಿ, ಅದನ್ನ ಆಗ್ತಕ್ಕಂಥದ್ದು ಆಗ್ತದೆ. ಯಾಕಂದ್ರೆ ಬಂದಿದ್ದೀರಿ, ಏನು ಭಾವನೆಯನ್ನು ಹೊತ್ಕೊಂಡು ಮಠಕ್ಕೆ ಬಂದಿದ್ದೀರಿ, ಏನು ಬೇಡಿಕೆಯನ್ನು ಇಟ್ಕೊಂಡು ಮಠಕ್ಕೆ ಬಂದಿದ್ದೀರಿ, ಅದನ್ನೇ ನಿಮಗೆ ಸಿಗಲಿಲ್ಲ ಅಂತಂದ್ರೆ ನೀವು ಒಂದು ತಾಸಲ್ಲ, ಒಂದು ದಿವಸ ಅಲ್ಲ, 4 ದಿವಸ ಆದ್ರೂ ನೀವು ಇಲ್ಲಿ ಗೆದ್ದು ಹೋಗೋ ಪೈಕಿ ಭಕ್ತರನ್ನ ಮುಗಿಕೊಂಡು ಮಠಕ್ಕೆ ಭಕ್ತರಲ್ಲ. ಸಿಂಹಾಸನಾರೋಹಣ ಆಗಬೇಕು, ಅವ್ರ ಕಿರೀಟ ಧಾರಣ ಆಗಬೇಕು, ಅವ್ರ ವೈಭವದ ಕಾರ್ಯಕ್ರಮ ನೋಡಬೇಕು, ಅವರ 4 ಆಶೀರ್ವಚನವನ್ನು ಹೊತ್ಕೊಂಡು ಮನೆಗೆ ಹೋಗಬೇಕು ಅಂತ ಕಾಯ್ಕೊಡ್ತಿದ್ದಂಥ ಸೇವಕರ ಭಕ್ತರು ಸಮರ್ಪಕವಾದಂಥ ಭಕ್ತಿ. ಇಂಥ ನಾಯಕರು ಇದ್ದಾರೆ, ಅಧಿಕಾರ ಇಲ್ಲದಂಥ ನಾಯಕರು ಕೂಡ ಇದ್ದಾರೆ, ಪರಮ ಪೂಜ್ಯರು ವೇದಿಕೆ ಮೇಲೆ ಇದ್ದಾರೆ. ಬಹುಶಃ ಮುಗುಳ್ಪುರದ ಯಲ್ಲಾಲಿಂಗನ ಈ ಪುಣ್ಯಕ್ಷೇತ್ರ ಎಂಥ ಒಂದು ಶ್ರೇಷ್ಠವಾದಂಥ ಕ್ಷೇತ್ರ ಇದೆ ಅಂತಂದ್ರೆ, ಯಲ್ಲಾಲಿಂಗನ ತಪಸ್ಸು ಪುಣ್ಯಮಯವಾಗಿರುವಂಥ ಕಾರ್ಯ ಮತ್ತು ಶ್ರೇಷ್ಠವಾದಂಥ ಸಂಕಲ್ಪ ಇದ್ರೆ ಮಾತ್ರ ಯಶಸ್ಸಾಗ್ತದೆ. ಅವನಿಗೆ ಹಾಳಾಗಲಿ, ಅವನ ಸಾಯಲಿ, ನಾನು ಬದುಕಲಿ ಅನ್ನುವಂಥ ಇಂಥ ಭಾವನೆಗೆ ದೇವರು ಯಾವತ್ತೂ ಕೂಡ ಒಲಿಯುವುದಿಲ್ಲ, ದೇವರು ಮೆಚ್ಚೋದಿಲ್ಲ. ಅದಕ್ಕೆ ನಿಮ್ಮ ಸಂಕಲ್ಪ ಹೇಗಾಗಿರ್ಬೇಕು ಅಂದರೆ ಅದು ಸನ್ಮಾರ್ಗದಿಂದ ಕೂಡಿರಬೇಕು, ನಿಸ್ವಾರ್ಥದಿಂದ ಕೂಡಿರಬೇಕು. ನಿಮ್ಮಿಂದ 4 ಮಂದಿಗೆ ಒಳ್ಳೆಯದಾಗುವಂಥ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪದ ಸಿದ್ಧಿಯ ಜೊತೆಗೆ ಎಲ್ಲ ಲಿಂಗ ಪ್ರಭುಗಳೇ ಸ್ವತಃ ಬಂದು ನಿಮ್ಮ ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ. ಇವತ್ತು ಇಲ್ಲಿ ನಮ್ಮ ವೇದಿಕೆ ಮೇಲೆ ನಮ್ಮ ಶಶಿಕಾಂತ್ ಗುರೂಜಿ ಅವರಿದ್ದಾರೆ. ಶಶಿಕಾಂತ್ ಗುರೂಜಿಯವರು, ಚಿನ್ನಪ್ಪ ಪೂಜಾರಿಯವರು ಕೆಲವೊಂದು ದಿವಸಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತು, ರೈತರ ಹೋರಾಟ. ರೈತರ ಎದರ ಹೋರಾಟ ಅಂದರೆ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಕೊಡಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಮಾಡಿದ್ರು. ಆ ಹೋರಾಟಕ್ಕೆ ಮುಗುಳ್ಕೋಡು ಮಠ, ಮುಗುಳ್ಕೋಡದ ಗುರುಗಳ ಶಕ್ತಿಯನ್ನು ಕೂಡ ಒಂದು ಬಲವಾಗಿ ನಿಂತು ಎಲ್ಲ ಈಗ ಗದ್ದಿಗೆಗೆ ಸಂಕಲ್ಪವನ್ನು ಮಾಡಿ ಅಲ್ಲಿ ಹೋದಾಗ ನಾನು ಗದ್ದಿಗೆಗೆ ಹೋಗಿ ಆ ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆ ಗದ್ದಿಗೆಗೆ ಒಂದು ಸಂಕಲ್ಪವನ್ನು ಮಾಡಿದೆ. ಏನು ಅಂದರೆ
ನಾನು ಇಲ್ಲಿವರೆಗೂ ಮುಗುಳ್ಕೋಡು ಮಠದ ಇತಿಹಾಸದೊಳಗಡೆ ಯಾವ ಹೋರಾಟದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿಲ್ಲ. ಪಾಲ್ಗೊಳ್ತಕ್ಕಂಥದ್ದು ಇದು ಮೊದಲನೇ ಕಾರ್ಯ. ಹಾಗಾಗಿ ಈ ಹೋರಾಟಕ್ಕೆ ನಾನು ಅಲ್ಲಿ ಹೋದಂತಂದ್ರೆ ಬಹಳ ಜನ ನನ್ನನ್ನು ಆಶ್ಚರ್ಯ ದೃಷ್ಟಿಯಿಂದ ನೋಡ್ತಾರೆ. ಮುಗುಳ್ಕೋಡಪ್ಪರು ಇಲ್ಲಿ ಬಂದಿದ್ದು ಸತ್ಯನೋ ಸುಳ್ಳು ಅಂತ ಒಂದಿಷ್ಟು ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಇವತ್ತು ನಿನ್ನ ಮಹಾಮಠದ ಪರಂಪರೆಯ ವಾರಸುದಾರಾಗಿ ಇವತ್ತು ನಾನು ಅಲ್ಲಿ ಹೊಂಟಿದ್ದೇನೆ. ಎನ್ನ ಮಾನ ಅಪಮಾನ ನಿನ್ನದು, ಎನ್ನ ಮಾನ ಅಪಮಾನ ನಿನ್ನದು. ಏನು ಮಾಡ್ತಿ? ಮುಗುಳ್ಕೋಡು ಮಠದಿಂದ ನಾನು ಇವತ್ತು ಅಲ್ಲಿ ಹೋದ್ರೆ ಆ ರೈತರಿಗೆ ಗುಲಾಬ್ ಹಚ್ಚೆ ಬರಬೇಕು ಅಂತ ಆಶೀರ್ವಾದ ಮಾಡುವಂತ ಹೋದೆ. ಅವರು ನಾವು ಶಿವಾನಂದ ಪಾಟೀಲ್ ಬೇರೆ ಯಾರು ಅಲ್ಲ, ನಮ್ಮ ಶ್ರೀಮಠದ ಭಕ್ತರು. ಇಲ್ಲಿ ನಮ್ಮ ಶ್ರೀಮಠದ ಹುಲಿನಿ ಅಂತ ದೊಡ್ಡಪ್ಪನ ಹೆಸರಿಟ್ಟಿರ್ತಕ್ಕಂಥವ್ರು ವಿಜಯಗೌಡ ಪಾಟೀಲ್ ಹೆದರಾಗತ್ತಿದ್ರು, ರೈತರು ಏನಾದರೂ ಮಾಡ್ತಾರ ಅಂತ. ಅವಾಗ ನಾನು ನಮ್ಮ ವಿಜಯಗೌಡಿಗೆ ಹೇಳಿದೆ, ನಾನು ಇರ್ತೀನಿ, ಏನು ಹೆದರ ಅವಶ್ಯಕತೆ ಇಲ್ಲ. ಗುರೂಜಿಯವರು, ಚಿನ್ನಪ್ಪ ಅವರು ಎಲ್ಲರೂ ಇದ್ದೇವೆ. ಮಂತ್ರಿಗಳು ನಿರ್ಭಯದಿಂದ ಬರಲಿ, ಅವರಿಗೆ ಕೂದಲು ಹೇಳಿ ಧಕ್ಕೆ ಆಗಲಾಗ ನಾವು ನೋಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಮಂತ್ರಿಗಳು ಬಂದರು. ಹೋಗಿ ಎಲ್ಲ ರೈತರಿಗೆ ಒಂದು ಭರವಸೆಯ ಮಾತುಗಳನ್ನು ಹೇಳಿದೆ. ಹೋಗಿ ವೇದಿಕೆಗೆ ಮಾತನಾಡಿ 24 ಗಂಟೆ ಆಗಿರಲಿಲ್ಲ, 22ನೇ ಗಂಟೆಗೆ ಕರ್ನಾಟಕ ಸರ್ಕಾರ 3,300 ರೈತರಿಗೆ ನಿಗದಿ ಬೆಲೆ ಮಾಡಿ ಭಾವನೆಯ ಸಂಕಲ್ಪ ಆಗಿದ್ರೆ ಇವತ್ತು ಬರೀ ದುರ್ಲಾಪುರದಲ್ಲಿ ಅಷ್ಟೇ ಅವರು ಹೋರಾಟ ಮಾಡಿದ್ರು, ರಾಜ್ಯದ ಎಲ್ಲ ರೈತರಿಗೆ ಆ ನ್ಯಾಯ ಸಿಕ್ತು. ಹಾಗೆ ನಿಮ್ಮ ಸಂಕಲ್ಪ ಹೇಗಿರಬೇಕು ಅಂದರೆ ನಿಸ್ವಾರ್ಥ ಭಾವನೆಯ ಸಂಕಲ್ಪ ಇರಬೇಕು. ಆ ರೈತರಿಗೆ ಹೇಗೆ ನ್ಯಾಯ ಸಿಕ್ಕಿದೆ ಹಾಗೆ ನಿಮ್ಮ ಮುಖಾಂತರ ನಿಸ್ವಾರ್ಥ ಭಾವನೆಯ ಸಂಕಲ್ಪವನ್ನು ನೀವು ಮಾಡಿಕೊಂಡು ಹೋಗಿದ್ದೆ ಆದರೆ ಗುರುಗಳು ನಿಶ್ಚಿತವಾಗಿ ಆ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ವೇದಿಕೆಯ ಮೇಲೆ ಅನೇಕ ಜನ ಇಂಥ ಒಂದು ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದೆ ಅಂದರೆ ಯಲ್ಲಾಲಿಂಗ ಪ್ರಭುಗಳು ಈ ಮಹಾಮಠವನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ರುದ್ರಭೂಮಿಯಾಗಿತ್ತು, ಸ್ಮಶಾನ ಭೂಮಿಯಾಗಿತ್ತು. ಸ್ಮಶಾನ ರುದ್ರಭೂಮಿಯಲ್ಲಿ ಗುರುಗಳು ಬಂದು ಪಾದಸ್ಪರ್ಶವನ್ನ ಮಾಡಿದ್ರು. ಯಲ್ಲಾಲಿಂಗ ಪ್ರಭುಗಳು ಇಲ್ಲಿ ಬಂದು ಅವರ ಪಾದಸ್ಪರ್ಶ ಮಾಡೋದಕ್ಕಿಂತ ಮುಂಚೆ ಈ ನೆಲ ರುದ್ರಭೂಮಿಯಾಗಿತ್ತು, ಸ್ಮಶಾನ ಆಗಿತ್ತು. ಅಪವಿತ್ರ ಭಾವನೆಯಿಂದ ಕೂಡಿರುವಂತ ಈ ಮಣ್ಣಿನ ನೆಲ ಆಗಿತ್ತು. ಹೇಗೆ ಇತ್ತು ಪರಿಸ್ಥಿತಿ ಅಂದ್ರೆ ಯಲ್ಲಾಲಿಂಗ ಪ್ರಭುಗಳು ಬರೋಕ್ಕಿಂತ ಮುಂಚೆ ಇಲ್ಲಿ ಈ ಭಾಗಕ್ಕೆ ಯಾರಾದರೂ ಬಂದು ಮನೆಗೆ ಹೋದ್ರು ಅಂತಂದ್ರೆ ಇಲ್ಲಿ ಬಂದು ಹೋಗಿ ಮನೆಗೆ ಸ್ನಾನ ಮಾಡ್ತಿದ್ರು. ನಾನು ಸ್ಮಶಾನಕ್ಕೆ ಹೋಗಿ ಬಂದಿದ್ದೇನೆ ಅಂತ ತಿಳ್ಕೊಂಡು ಇಲ್ಲಿ ಬಂದವರೆಲ್ಲ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಅದೇ ರುದ್ರಭೂಮಿಯಲ್ಲಿ ಮಹಾತ್ಮರ ಪಾದಸ್ಪರ್ಶವನ್ನ ಮಾಡಿ ಈ ಮಠವನ್ನ ಕಟ್ಟಿ ಇಲ್ಲಿ ಸುಕ್ಷೇತ್ರನ್ನಾಗಿ ಮಾಡಿದ್ರಲ್ಲ, ಈಗ ಏನ್ ಮಾಡ್ತಾ ಇದ್ದಾರೆ ಭಕ್ತರು ಅಂತಂದ್ರೆ ಮನೆಯ ಸ್ನಾನ ಮಾಡಿ ಈ ನೆಲಕ್ಕೆ ಬರ್ತಾ ಇದ್ದಾರೆ. ಬರೋದ್ರಿಂದ ಮುಂಚೆ ಈ ನೆಲಕ್ಕೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಮಹಾತ್ಮರ ಪಾದಸ್ಪರ್ಶವನ್ನ ಮಾಡಿದಾಗ ಮನೆಯಿಂದ ಸ್ನಾನ ಮಾಡಿ ಮಠಕ್ಕೆ ಬರ್ತಕ್ಕಂಥ ಒಂದು ಶ್ರೇಷ್ಠತೆ ಈ ಪುಣ್ಯ ಭೂಮಿಗೆ ಬರಬೇಕು ಅಂದ್ರೆ ಅದಕ್ಕೆ ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ತಪಸ್ಸನ್ನ ಶಕ್ತಿಯ ಬಲ ಅವರ ಪಾದಸ್ಪರ್ಶದಿಂದ ಈ ಭೂಮಿ ಕೈಲಾಸವಾಗಿ ಇವತ್ತು ಕೋಟಿ ಕೋಟಿ ಭಕ್ತರಿಗೆ ಒಂದು ಶ್ರೀರಕ್ಷೆಯನ್ನು ನೀಡುವಂತಹ ಪುಣ್ಯ ತಾಣ ಆಗಿದೆ. ಈ ಪುಣ್ಯ ಸ್ಮರಣೋತ್ಸವ ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ನಡೆದಿದೆ ಅಂತಂದ್ರೆ 10-15 ದಿವಸಗಳಿಂದ ಪುರಾಣ ಪ್ರವಚನ ಅನೇಕ ಕಾರ್ಯಕ್ರಮಗಳು. ಇವತ್ತು ಪೂಜ್ಯ ಗುರುಗಳಿಗೆ ಪುಷ್ಪವೃಷ್ಟಿಯನ್ನ ಮಾಡ್ತಕ್ಕಂಥ ಆ ಪುಷ್ಪವೃಷ್ಟಿಯನ್ನ ನಾವು ಮತ್ತು ವಿಜೇಂದ್ರ ಅವರು ಎಲ್ಲ ನಾಯಕರು ಸೇರಿಕೊಂಡು ಪುಷ್ಪವೃಷ್ಟಿಯನ್ನ ಮಾಡುವಂಥ ಸಂದರ್ಭದಲ್ಲಿ ಬರೀ ಆ ಧಾರೆಯನ್ನು ಮುಟ್ಟಿದ ತಕ್ಷಣ ಆ ಮೇಲಿರುವಂಥ ಧ್ವಜ ಹೀಗೆ ತೆರೆದ ಹಬ್ಬಿಡ್ತು. ಹೂವು ಎಲ್ಲ ಯಲ್ಲಾಲಿಂಗ ಪ್ರಭುಗಳ ಗದ್ದಿಗೆಯ ಮೇಲೆ ಎಲ್ಲ ಭಕ್ತರ ತೆರೆ ಮೇಲೆ ಹಾರಿದೆ. ಮೇಲಿನ ಹೂವುಗಳು ಭಕ್ತರ ತೆರೆ ಮೇಲೆ ಹಾರಿ ಹೋಗಿ ಬಿದ್ದಿದ್ದಾವೆ ಅಂತಂದ್ರೆ ಇನ್ನು ಮತ್ತೆ ಅದಕ್ಕಿಂತ ದೊಡ್ಡ ಭವಿಷ್ಯ ಏನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದೊಳಗಡೆ ಏನೇನು ಸಂಕಷ್ಟಗಳಿದ್ದಾವೆ, ಏನೇನು ತೊಂದರೆಗಳಿದ್ದಾವೆ, ಏನೇನು ಬೇಕು ಅಪೇಕ್ಷೆಗಳಿದ್ದಾವೆ, ಅವೆಲ್ಲರೂ ಈ ಪುಣ್ಯ ನೆಲದಲ್ಲಿ ನೀವು ಸಂಕಲ್ಪವನ್ನು ಮಾಡಿ
ಮುಂದಿನ ವರ್ಷ ಪುಣ್ಯಸ್ಮರಣೋತ್ಸವಕ್ಕೆ ಬರೋದ್ರೊಳಗಡೆ ಇದು ಆಗಿಲ್ಲ ಅಂತ ಯಾರಾದರೂ ಇದ್ರೆ ನನಗೆ ಬಂದು ಭೇಟಿಯಾಗಲಿ ನೀವು ಅನ್ನುವಂಥ ಮಾತನ್ನು ಹೇಳ್ತೇನೆ. ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀಮಠದ ಭಕ್ತರು ಈ ಪುಣ್ಯ ಭೂಮಿಯಲ್ಲಿ ಏನು ಸಂಕಲ್ಪವನ್ನು ಮಾಡ್ತೀವಿ ಅದು 100ಕ್ಕೆ 100ರಷ್ಟು ಅಲ್ಲ, 100ಕ್ಕೆ 1000ರಷ್ಟು ಯಶಸ್ಸನ್ನ ಕಾಣ್ತದೆ ಅನ್ನುವಂಥ ಮಾತನ್ನ ಈ ಭವ್ಯ ವೇದಿಕೆ ಮುಖಾಂತರ ಹೇಳ್ತೇನೆ.